ಹಾಯ್, ನಮಸ್ಕಾರ. ಆ, ಎಲ್ಲೋ ಒಂದು ಯಾವ ಜಾಗದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸಡನ್ನಾಗಿ ಮೈಯಲ್ಲಿ ಒಂದು ಏಟಾಗೋಯ್ತು. ಇಲ್ಲ ತಲೆಯಲ್ಲಿ ಏಟಾಗ್ತಿದೆ, ಇಲ್ಲ ಮೈಯಲ್ಲಿ ಎಲ್ಲೋ ಒಂದು ಕೈ ಗಾಯ ಆಗ್ತಿದೆ. ಆ ಥರ ಆಗೋದಾದಮೇಲೆ ತುಂಬ ರಕ್ತ ಹೊಡ್ಕೊಂಡು ಹೋಗ್ತಾನೆ ಇರ್ತದೆ. ಈ ರಕ್ತ ಈಗ ಸಡನ್ನಾಗಿ ಸ್ಟಾಪ್ ಮಾಡಬೇಕು. ಹಂಗಂದ್ರೆ ಏನು ಮಾಡಬೇಕು? ಇಮಿಡಿಯೇಟಾಗಿ ನೋಡಿ, ಈ ಕೈ ಗೊತ್ತಾಯ್ತಾ, ಈ ಕೈ ಮಚ್ಚೋ ಜಾಗ ಅರ್ಥ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಜಸ್ಟಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಒಂದು 32 ಕೌಂಟ್ ಮಾಡಿಕೊಂಡ್ರೆ, ಇಲ್ಲ ಇಬ್ಬರು ಸಪೋರ್ಟ್ ಇದೆ, ಎರಡು ಕೈನ ಇಟ್ಕೊಬೋದು. ಎಲ್ಲದೇ ಗಾಯ ಆಗಲಿ ರಕ್ತ ಬರ್ತಾನೆ ಇದೆ, ತುಂಬ ಜಾಸ್ತಿ ಇದೆ ಪ್ರಾಬ್ಲಮ್ ಅಂದರೆ ಈ ಜಾಗ ಕೈ ಮಚ್ಚೋ ಜಾಗದಲ್ಲಿ ಈ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟಾಗಿ ಬ್ಲಡ್ ಸ್ಟಾಪ್ ಆಗ್ತದೆ, ರಕ್ತ ಸ್ಟಾಪ್ ಆಗ್ತದೆ. ಚೆಕ್ ಮಾಡಿ ನೋಡಿ. ಸಣ್ಣ ಗಾಯಗಳು ನಮ್ಮ ಬ್ಲಡ್ ಆಚೆ ಲೈಟ್ ಆಗೋದು, ಬ್ಲಡ್ ಟಚ್ ಆದ್ರೂ ಕೂಡ ಬ್ಲಡ್ ಬಂದರೂ ಕೂಡ ಆ ಗಾಯ ಸ್ಟಾಪ್ ಆಗ್ತದೆ. ಕೈ ಮುಟ್ಟು ಹೊರಮಂಥ ಸಿಸ್ಟಮ್ ಇದು. ಈ ಜಾಗದಲ್ಲಿ ಪ್ರೆಸ್ ಮಾಡಿ ಇಟ್ಕೋವಾಗ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತದೆ. ನೀವು ಚೆಕ್ ಮಾಡಿ ನೋಡಿ, ಗೊತ್ತಾಗ್ತದೆ. ಓಕೆನಾ? ಈಗ ಈ ಗಾಯ ನರದಲ್ಲಿ ಅದರಲ್ಲಿ ಏಟಾದರೂ ಕೂಡ ಬ್ಲಡ್ ಫುಲ್ ಫಾಸ್ಟಾಗಿ ಹೊಡಿತಾ ಇರ್ತದೆ. ಅಲ್ಲಿ ಟಚ್ ಮಾಡಿದ್ರು ಸ್ಟಾಪ್ ಆಗ್ತದೆ. ಚೆಕ್ ಮಾಡಿ ನೋಡಿ, ಗೊತ್ತಾಗ್ತದೆ. ಸರಿನಾ? ಇವಾಗ ಲೇಡೀಸ್ಗಳು ನಾರ್ಮಲಿ ತಿಂಗಳು ಡೇಟ್ ಹೋಗ್ತಾರಲ್ವ, ಆ ಬ್ಲಡ್ ಹೋಗೋ ಟೈಮಲ್ಲಿ ಸ್ಟಾಪ್ ಆಗಲಿಕ್ಕೆ ಒಂದು ಪಾಯಿಂಟ್, ನಮ್ಮ ಪಾದದಲ್ಲಿ ಆ ಪಾದದಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಬರಲು ಹಿಂಗೆ ಕೈ ಹಿಂಗೆ ಹೋಗಿ ಹಿಂಗೆ ಲಾಕ್ ಮಾಡಿ ಹಿಂಗೆ ಹಿಡಿಯುವಾಗ ಬ್ಲಡ್ ತುಂಬ ಡೇಟಾಗಿ ಲೇಡೀಸ್ಗೆ ಹೋಗೋದು ಜಾಗದಲ್ಲಿ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತದೆ. ಬ್ಲಡ್ ನಾರ್ಮಲ್ ಕಂಟ್ರೋಲ್ ಬಂದುಬಿಡ್ತದೆ. ಓಕೆನಾ? ಇದು ತುಂಬ ಪ್ರಾಬ್ಲಮ್ ಇದ್ದರೆ ಮಾತ್ರ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬೇಕಾದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಮರ್ಜೆನ್ಸಿ ತುಂಬ ಜಾಸ್ತಿ ಇದ್ದರೆ ಮಾತ್ರ ಮಾಡ್ಕೋಬೇಕು. ಪ್ರಾಬ್ಲಮ್ ಜಾಸ್ತಿ ಓವರ್ ಹೋಗ್ತದೆ, ಪ್ರೆಸ್ ಮಾಡಿ ಅಂದರೆ ಬೇರೆ ಪ್ರಾಬ್ಲಮ್ ತೋರಿಸುತ್ತೆ. ಅದರಿಂದಾಗಿ ಲೈಟಾಗಿ ಪ್ರೆಸರ್ ಕೊಡಬೇಕು. ಗೊತ್ತಾಯ್ತಾ? ಇಷ್ಟು ಕೊಟ್ಟರೆ ನಾರ್ಮಲ್ ಕಂಟ್ರೋಲ್ ಬಂದ್ಬಿಡ್ತದೆ. ಈಗ ನಮ್ಮ ಬಾಡಿಯಲ್ಲಿ ಎಲ್ಲಾದರೂ ಏಟ್ ಆ ಟೈಮಲ್ಲಿ ಈ ಕೈ ಮಚ್ಚೋ ಜಾಗದಲ್ಲಿ ಪ್ರೆಸ್ ಮಾಡೋಕ್ಕೆ ಹೇಳಿದೆ. ಲೇಡೀಸ್ಗೆ ಆ ಥರ ಡೇಟ್ ಪ್ರಾಬ್ಲಮ್ ಇರುವ ಪಾದದಲ್ಲಿ ಪ್ರೆಸ್ ಮಾಡಿದ್ರೆ ಬ್ಲಡ್ ಸ್ಟಾಪ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇದು ಏನಕ್ಕೆ ಹೇಳ್ಬೇಕಂದ್ರೆ, ಫಸ್ಟು ನಮ್ಮ ನಮ್ಮನ್ನ ಕಾಪಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು. ಇದು ನಮ್ಮ ಬಾಡಿ ಸೇಫ್